ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಶ್ರೀವಾರಿ ನಾಗರಾಜ್. ಬಂಧುಗಳೇ, ಈಗ ಲೈವ್ ಬಂದ ಉದ್ದೇಶ ಒಂದೆರಡು ಪ್ರಶ್ನೆ ಇತ್ತು. ಒಂದು ವಿಚಾರಗಳನ್ನ ನಮಗೆ ನಾವೇ ಮಾಧ್ಯಮ ಆಗಿರುವಂತ ಕಾಲದಲ್ಲಿ ಇವತ್ತು ಏನು ಮಾಧ್ಯಮಗಳು ಉದ್ಯಮವಾಗಿದೆ, ಆ ಉದ್ಯಮದಲ್ಲಿ ಅವರು ಏನಾದ್ರು ಮಾಡ್ಕೊಂಡು ಹೋಗ್ಲಿ, ಅಟ್ಲೀಸ್ಟ್ ನಾವು ಜನಕ್ಕೆ ನಮ್ಮಲ್ಲಿ ಇರುವಂತಹ ಸೌಕರ್ಯಗಳನ್ನ ಬಳಸಿ ವಿಚಾರಧಾರೆಗಳನ್ನ ತಿಳಿಸ್ಕೊಡ್ಬೇಕು ಜನರಿಗೆ. ಇವತ್ತೇನು ಒಂದು ಅವೇರ್ನೆಸ್ ಇಲ್ಲದೆ ನಾವು ಯಾವ ಕಡೆ ಹೋಗ್ತಾ ಇದೆ ಇವತ್ತು ಸಮಾಜ, ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಅಂತ ಎರಡು ವಿಚಾರ ತಿಳಿಸ್ಬೇಕು ಅಂದ್ಬಿಟ್ಟು ಲೈವ್ ಬಂದೆ. ಕನ್ನಡ ಮಾಧ್ಯಮ ಕಡ್ಡಾಯವಿಲ್ಲ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಬಂದಿರೋದು ಕನ್ನಡ ಪ್ರಭಾದಲ್ಲಿ, ಬಹುಶಃ ಉಲ್ಟಾ ಕಾಣ್ತಿರ್ಬೋದು. ಇದ್ರ ವಿಚಾರವಾಗಿ ತಮ್ಗೊಂದೆರಡು ಪ್ರಶ್ನೆ ವಿಚಾರಗಳಿತ್ತು, ಜನಕ್ಕೆ ತಿಳಿಸೋಣ ಏನಿದೆ ಇದರಲ್ಲಿ, ಇದು ವಿಶೇಷತೆಗಳೇನು ಇವ್ರು ಕೊಟ್ಟಿರಂತ ಕಾನೂನಲ್ಲಿ ಅಂದ್ರೆ, ಇವ್ರು ಹೇಳ್ತಿರೋದು ಕನ್ನಡ ಮಾಧ್ಯಮ ಕಡ್ಡಾಯವಿಲ್ಲ ಅಂತ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಬಹುಶಃ 77 ವರ್ಷ ಆಳಿರಂತ, ಈ ಬಹುಶಃ ನಮಗೆ ಸ್ವತಂತ್ರ ಸಿಕ್ಕಿ 77 ವರ್ಷ ಆದ್ರೂ ಸ್ನೇಹಿತರೆ, ಮುಕ್ಕಾಲು ಭಾಗ ಆಳಿರೋದು ಅಂತ ಬಂದು ಇದೇ ಕಾಂಗ್ರೆಸ್ ಪಾರ್ಟಿ. ಇವತ್ತು ದೇಶನಾಗ್ಲಿ ಕರ್ನಾಟಕನಾಗ್ಲಿ ಸ್ವಲ್ಪ ಇವ್ರಿಗೇನ್ ಬಂಡವಾಳಶಾಹಿ ಆಗಿರಂತ ರಾಜ್ಯ ಬಹುಶಃ ಇದನ್ನು ಭಾರತದ ಇತಿಹಾಸದಲ್ಲೇ ನಮ್ದು. ಯಾಕಂದ್ರೆ 14,359 ಕೋಟಿ ಒಂದಷ್ಟು, ಇವರೇನ್ 223 ಜನ ಹಾಕೊಂಡು ಬಂಡವಾಳ, ಅದೇ ಬಂಡವಾಳ, ಇನ್ವೆಸ್ಟ್ಮೆಂಟೇ ಬಂಡವಾಳ. ಬಹುಶಃ ನಮ್ಮ ಕನ್ನಡಿಗರಿಗೆ, ಕನ್ನಡ ಜನತೆಗೆ ಕಾನೂನು ಏನಿದೆ, ಬಾಬಾ ಸಾಹೇಬ್ರು ಕೊಟ್ಟರಂತ ಕಾನ್ಸ್ಟಿಟ್ಯೂಷನ್ ಲಾಸ್ಗಳು ಏನಿದೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಅವ್ರು ಬರ್ದಿರೋ ಕಾನೂನುಗಳೇ ನಮ್ಮ ಹಕ್ಕುಗಳನ್ನ ಇಟ್ಕೊಂಡು ನಾಗರಿಕರು ನಾವು ಎಂತ ವ್ಯವಸ್ಥೆಲ್ಲೂ ಅದನ್ನ ಪ್ರತಿಪಾದನೆ ಏನೇ 108 ಕಾನೂನುಗಳು ಮಾಡಿದ್ನೋ ಕಾನೂನು ತಿದ್ದುಪಡಿ ಮಾಡಿಕೊಂಡು ಒಳಗಡೆ ಇರೋಂಥದ್ದನ್ನ ನಾವು ಮಾಡಬಹುದು. ಈಗ ಸರ್ಕಾರ ಏನ್ ರಚನೆ ಆಗಿದೆ ಬಂದು, ಇದು ಜನರ ಹಿತಕ್ಕೋಸ್ಕರ ಪ್ರಾದೇಶಿಕ ಅಸ್ಮಿತೆಯಲ್ಲಿ ಒಂದು ಕರ್ನಾಟಕ ಸರ್ಕಾರ ಅಂದ್ರೆ ಕನ್ನಡಿಗರ ಮಾನ ಮರ್ಯಾದೆ ಗೌರವ ಏನಿದೆ ಕಾಪಾಡಂತದ ಕಾನೂನುಗಳನ್ನ ಮಾಡ್ಕೋಬೇಕಾದಂತ ಇಂಥ ಅಯೋಗ್ಯರುಗಳು ಇವತ್ತು ಇವ್ರು ಇಷ್ಟ ಬಂದ ಇವತ್ತು ಖಾಸಗೀಕರಣ ಏನ್ ನಡೀತಾ ಇದೆ. ಇವತ್ತು ಆಲ್ಮೋಸ್ಟ್ ಅಲ್ಲೂ ಇವತ್ತು ಜನಸಾಮಾನ್ಯ ಬಹುಶಃ ಕರ್ನಾಟಕದಲ್ಲಿರುವಂತ ಬಹುಸಂಖ್ಯಾತರು ನಾವೇ ಇರೋದು. ರೈತ ವರ್ಗದವರು, ಮಧ್ಯಮ ವರ್ಗದವರು, ಬಡವರ್ಗದವರು, ಶ್ರಮಿಕ ವರ್ಗದವರು, ಇಂಥವ್ರಂತ ಸಮಾಜದಲ್ಲಿ ಇವತ್ತು ಜಾತಿ ಇನ್ನೊಂದು ಮತ್ತೊಂದು ಮಗದೊಂದೆಲ್ಲ ತೆಗೆದು ಹಾಳು ಮಾಡಿ ಈ ಜನಗಳಿಗೆ ಇಲ್ಲದೆ ಇರೋದಲ್ಲ. ಬಹುಶಃ ಎಜುಕೇಶನ್ ಕೊಟ್ಟಿಲ್ಲ. 77 ವರ್ಷದಲ್ಲಿ ಮುಕ್ಕಾಲ್ ಭಾಗ ಆಡಿದಂತ ಕಾಂಗ್ರೆಸ್ ಪಕ್ಷ ಏನಿದೆ, ಜನಗಳು ಅರ್ಥ ಮಾಡ್ಕೋಬೇಕು. 2023 ಇವತ್ತೊಂದು ಬಂದ್ರು ಅವ್ರು ಬಂದು ಇವತ್ತು ಕರ್ನಾಟಕ ಫೇಲ್ಯೂರ್ ಏನಿದೆ, ಇವತ್ತು ಬಹುಶಃ ನಮ್ಮೆಲ್ಲ ಭಾರತದ ಎಲ್ಲ ಗಣರಾಜ್ಯಗಳ ಒಕ್ಕೂಟದಲ್ಲಿ ಒಂದು ಕರ್ನಾಟಕ ಒಂದು ಭಾಗ ತಗೊಂಡ್ರೆ, ಎಜುಕೇಶನ್ ಸಿಸ್ಟಮ್ ಜನಗಳು ಅರಿವಿಲ್ಲದೆ ಪ್ರಜ್ಞೆ ಇಲ್ಲದೆ ಬದುಕ್ತಾ ಇರೋದೇ ಕಾಂಗ್ರೆಸ್ ಪಕ್ಷದಿಂದ. ಇವ್ರೇನ್ ಆಡಳಿತ ಮಾಡ್ಕೊಂಡು ಪುಕ್ಸಟ್ಟೆ ಬಿಟ್ಟಿ ಬಾಗೆ ಮತ್ತೊಂದು ಬಗ್ಗೆ ಕೊಟ್ಕೊಂಡು ಏನ್ ಬರ್ತಾರೆ, ಇವತ್ತು ಜನಗಳನ್ನ ಮುಟ್ಟಾಳನ ಮಾಡ್ತಾ ಕೂತಿದ್ದಾರೆ. ಇದು ಜನಗಳು ನಾವು ಎಚ್ಚರಿಕೆಯಿಂದ ಅವ್ನು ಹೆಂಗಾರು ಪುಂಗಿ ಊದ್ಲಪ್ಪ, ಏನಾರು ಮಾಡ್ಕೊಳ್ಳಿ, ನಾವು ನಮ್ಮ ಅರಿವಿಂದ ಸಮಾಜಕ್ಕೆ, ಸಮಾಜದ ತಿಳುವಳಿಕೆ, ಸಮಾಜ ಅಂದ್ರೆ ನಾವು ನೀವು ಎಲ್ಲಾರನ್ನು ಒಗ್ಗೂಡುವಂತ ಒಬ್ಬ ಕಾರ್ಯಕ್ರಮಗಳನ್ನ ಅಂತ ಪಕ್ಷಗಳನ್ನ ನಾವು ಮತ ಚಲಾವಣೆ ಮಾಡ್ಕೊಂಡು ಮುಂದೆ ತರಬೇಕಾಗಿತ್ತು. ಇವತ್ತು ಆ ವ್ಯವಸ್ಥೆ ಆಗಿದೆ. ಇವತ್ತು ಅವನೇನೋ ಲೂಟಿ ಬಂಡವಾಳ ಹಾಕೊಂಡು ಲೂಟಿ ಮಾಡಕ್ಕೆ ನಿಂತ್ಕೊಂಡಿದ್ದಾರೆ. 223 ಜನ ಎಲ್ಲ ಒಂದೇ ತಿಳ್ಕೊಳ್ಳಿ. ಇದೇ ಏನ್ ಅರ್ಥ ಇಲ್ಲ, ಇದು ಒಂದು ಪರ್ವ, ಇದು ಸಿಸ್ಟಮ್. ಇದು ಇವ್ರು 3 ಜನಕ್ಕೆ, ಕರ್ನಾಟಕದ ಜನಕ್ಕೆ ಮಾಧ್ಯಮಗಳಾಗ್ಲಿ ಮತ್ತೊಂದಾಗ್ಲಿ ಎಲ್ಲಾ ಕಡೆ ಪ್ಲಾಟ್ಫಾರ್ಮ್ ಅಲ್ಲೂ ಆದ್ಯತೆ ಕೊಡದೆ ಇವ್ರು 3 ಜನಕ್ಕೆ, ಇಲ್ಲ ಜೆಡಿಎಸ್, ಇಲ್ಲ ಕಾಂಗ್ರೆಸ್, ಬಿಜೆಪಿ. ಜನಗಳು ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರತಿ ಸರಿ ಬಂದಾಗ 10 ಸರಿ ಹೇಳೋದು ಒಂದೇ, ಇಲ್ಲಿ ಆಟಗಾರರು ಬದಲಾಗ್ತಿದ್ರು ಹೊರತು ಆಟಗಾರರ ನಿಯಮ ಏನಿದೆ ಇವತ್ತು ಕರ್ನಾಟಕದಲ್ಲಿ ಬದಲಾಗ್ತಾ ಇಲ್ಲ. ಎಲ್ಲ ಬಂದಿರೋದು ಕೊಳ್ಳೆ ಹೊಡೆಯಕ್ಕೆ, ಲೂಟಿ ಹೊಡೆಯಕ್ಕೆ ಬಂದಿರೋದು. ಇಲ್ಲೇನ್ ಜನಗಳು ಉದ್ಧಾರ ಮಾಡ್ತೀವಿ, ಕನ್ನಡ ಏನಿದೆ ಪ್ರಾದೇಶಿಕತೆ ಅಲ್ಲ, ಕರ್ನಾಟಕದ ಜಲಸಂಪನ್ಮೂಲಗಳನ್ನ ಕನ್ನಡಿಗರೇನು ಉದ್ಧಾರ ಮಾಡ್ತೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಏನ್ ಬಂದೇ ಇಲ್ಲ. ಇದನ್ನ ಎಲ್ಲಿವರೆಗೂ ನಾವು ಈ ಪ್ರಶ್ನೆ ಮಾಡಲ್ಲ. ಕರ್ನಾಟಕ ಜನತೆ ಬಹುಶಃ 2023ರಲ್ಲಿ 2063ಕ್ಕೆ ಹೋದ್ರು ಕನ್ನಡ ಅಂತೂ ಇರಲ್ಲ, ಅದಕ್ಕೇನು ಪ್ರಶ್ನೆ ಮಾಡಕ್ಕೆ ಬಹುಶಃ ಇದು ಲೀಗಲ್ ಆಗಿ ಮಾಡ್ಬಿಡ್ತಾರೆ. ಏನೋ ಒಂದ್ 5 ವರ್ಷ ಜೆಡಿಎಸ್, 5 ವರ್ಷ ಬಿಜೆಪಿ, 5 ವರ್ಷ ಕಾಂಗ್ರೆಸ್ ಮ್ಯೂಚುವಲ್ ಆಗಿ ಇವರೇ ನಾಳೆ ದಿನ ಕಾನೂನು ತರ್ತಿರ್ಬೇಕಾರೆ ಕಾನೂನು ಒಳಗಡೆ. ಯಾಕಂದ್ರೆ ಅಂತ ಪವರು ಕಾನ್ಸ್ಟಿಟ್ಯೂಷನ್ ಒಳಗಡೆ ಒಂದು ಸರ್ಕಾರ ಅಂತ ಬಂದಾಗ ಹೆಂಗೆ ವಿಶ್ವಗುರು ಅಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದಂಗೆ ತಿದ್ದುಪಡಿ ಮಾಡ್ಕೋತಿರ್ತಾರೆ ಕಾನೂನುಗಳನ್ನ, ಮತದಾರರನ್ನು ಖರೀದಿ ಮಾಡಕ್ಕೆ. ಇವತ್ತು ಅಂತ ಕಾನೂನುಗಳು ಸಮಾಜ ಇವರೆಲ್ಲ ಯಾವ್ದು ಶಾಶ್ವತ ಏನಲ್ಲ, ತಿಳ್ಕೊಬೇಕಾದ್ರೆ ಎಲ್ರು. ಈ ಜೆಡಿಎಸ್ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಯಾರಿಗೂ ಎಲ್ಲ ತಿಳ್ಕೊಳ್ರಿ, ಯಾವ ಪದವಿ, ಯಾವ್ದು ನಿಮ್ ಅಧಿಕಾರ ದರ್ಪಗಳಿದೆ, ಸರ್ಕಾರಿ ಅಧಿಕಾರಿಗಳ, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ರು ಯಾವ್ದು ಶಾಶ್ವತ ಅಲ್ಲ ಸ್ನೇಹಿತರೆ. ಇನ್ನು ಎಲ್ಲಾರ್ಗು ನಾವು ತಿಳ್ಕೊಬೇಕು. ಒಂದು ಎಷ್ಟು ದಿನ ಇರ್ತೀವಿ, ಒಂದು ಮನುಷ್ಯನ ಟರ್ಮ್ ಅಂತಂದ್ರೆ ಒಂದು 55, 60, 65 ಮುಗ್ದೈತಿ. ಇವತ್ತು ನಮ್ಮ ಆಹಾರ ಪದ್ಧತಿಗಳಿಗೆ ಇದ್ರೊಳಗಡೆ ನಾವು ಇವ್ರು ತೆವಲಿಗೆ ಬೇಕಾದಂತ ಕಾನೂನುಗಳನ್ನ ತಿದ್ದುಪಡಿ ಮಾಡಿಕೊಂಡು ಯಾರನ್ನೋ ಓಲೈಸಕ್ಕೆ ಇವತ್ತು ಬಹುಶಃ ಕರ್ನಾಟಕದಲ್ಲಿ ಅಂತ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾರ್ಯಾರ ಹೆಸರಲ್ಲಿದ್ದಾರೆ, ಎಲ್ಲ ರಾಜಕಾರಣಿಗಳ ಹೆಸರಲ್ಲಿ ಇರೋದು. ಆ ಸ್ಕೂಲ್ ಒಂದು ರೈಮ್ಸ್, ಒಂದು ಹೇಳಿಲ್ಲ ನರ್ಸರಿ ಸ್ಕೂಲಿಂದ ಹಿಡಿದು ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಮಾಫಿಯಾ, ಒಂದು ಏನೇಳ PUC ಕಾಲೇಜು, ಇನ್ನೊಂದು ಮತ್ತೊಂದು ಮಗದೊಂದು, ಎಲ್ಲರದು ಈ ಕುಡಾಡಿ ರಾಜಕಾರಣಿಗಳಿಂದ, ಸಿನಿಮಾ ನಟರಿಂದ, ಇಲ್ಲ ಯಾವ್ದೋ ಒಬ್ಬ ಯಾರು ಮಠಾಧೀಶ ನಿಂತ್ಕೋತಾನಲ್ಲ ಯೋಗ್ಯತೆಗೆ ಅವಂದೇ ಇರೋದು. ಇವತ್ತು ಅವರು ಬಂಡವಾಳಶಾಹಿಗಳು, ಇವ್ರ ಜೊತೆಗೆ ಅವ್ರ ಕೋರಸ್, ಇವರೆಲ್ಲ ಒಂದೇ ಟೀಮು.
ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇವರು ನಮಗ್ ಬೇಕಾಗಿದ್ದಂತ ಮೂಲಭೂತ ಸೌಕರ್ಯ ಇವತ್ತವರೆಗೂ ಬಾಬಾ ಸಾಹೇಬರು ಕೊಟ್ಟಿದ್ದು ಫಸ್ಟ್ ಕೊಡ್ಬೇಕಾಗಿರೋ ಜನಕ್ಕೆ ಉಚಿತವಾದ ಆರೋಗ್ಯ, ಉಚಿತವಾದ ಶಿಕ್ಷಣ, ಉಚಿತವಾದ ಅಕ್ಷರ ಹೇಳಿಲ್ವೇ? ಈ 3 ಅಕ್ಷರ, ಆರೋಗ್ಯ, ಅನ್ನ, ಇದು 3 ಕೊಟ್ಟಿದ್ರೆ ನಾವು ಜನಗಳು ಫಸ್ಟ್ ನೆಮ್ಮದಿ. ಅದು ಬ್ಯಾಲೆನ್ಸಿಂಗ್ ಲೈಫ್ ಸಿಸ್ಟಮ್, ಲೈಫ್ ಸೈಕಲ್ ನ ಅದನ್ನ ಮಾಡದೆ ಇವ್ರು 108 ಕಾನೂನುಗಳು ಮಾಡ್ಕೊಂಡು ಇವತ್ತು ತಮಿಳುನಾಡು ಬಹುಶಃ ಹೇಳಿಲ್ವೇ, ನಮ್ಮ ಪಕ್ಕ ಸ್ಟೇಟ್ ತಮಿಳುನಾಡಲ್ಲಿ 1 ರಿಂದ 10ನೇ ತಾರೀಕುವರೆಗೂ 10ನೇ ತರಗತಿವರೆಗೂ ಅವರು ಆಕ್ಟ್ಗಳೇನಿದೆ ಅವ್ರು ಇವತ್ತು ತಮಿಳು ಒಂದು ವಿಷಯವಾಗಿ ಸಬ್ಜೆಕ್ಟ್ ಆಗಿ ಕಂಪಲ್ಸರಿ ಇವತ್ತು ಸ್ಟೇಟ್ ಅಲ್ಲಿ. ಇವ್ರು ಇವತ್ತೇನು ಹೇಳಿದ್ರು, ಇವರು ಸೆಂಟ್ರಲ್ ಗವರ್ಮೆಂಟ್ ಯಾವುದೋ ಒಂದು ಲಾ ಪಾಯಿಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅಲ್ಲಿ ಅದನ್ನ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಕಡ್ಡಾಯ ಮಾಡ್ಕೊಳ್ಳೋಕೆ ಇವ್ರಿಗೆ ಬಂದು ಇವತ್ತು ನಮಸ್ಕಾರ ಹೊಡೆಯ ಕೂತ್ಕೊಳ್ಳಂಗಾಗಿದೆ. ನಾವು ದೊಡ್ಡ ರಾಜಕಾರಣಿಗಳು, ಕಿಲಾಡಿಗಳೆಲ್ಲ ನಾವು ನಿಮ್ಮಂಗೆ ಕಾಮನ್ ಮ್ಯಾನ್ ಆಗಿದ್ದವನ ಇಂಥ ವ್ಯವಸ್ಥೆಯಲ್ಲಿ ಇವತ್ತು ನಾವೇ ಪ್ರಶ್ನೆ ಮಾಡಿಲ್ಲ. ನಾನು ಅವ್ನ್ ಮಾಡ್ತಾನೆ, ಇವ್ನ್ ಮಾಡ್ತಾನೆ, ಅವ್ನ್ ಕೇಳಲಿ ಅನ್ಬಿಟ್ಟು ನಾನು ನಿಮ್ ತರ ಕಮೆಂಟ್ಸ್ಗಳು ಹಾಕೊಂಡು ಸುಮ್ಮನೆ ಕೂತಿರುವೆ. ಒಂದಿನ ರಿಯಲೈಸ್ ಆಗಿದ್ದೀನಿ ವ್ಯವಸ್ಥೆ ನಾವು ವಾಯ್ಸ್ ಅಪ್ ಮಾಡೋವರೆಗೂ, ವಾಯ್ಸ್ ರೈಸ್ ಮಾಡೋರ್ಗು ಇದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾವುಗಳೇ ಕೇಳ್ತಾ ಇದೀವಿ. ಈಗ ಎಲ್ಲ ಪ್ರಜಾ ಕಾನ್ಸ್ಟಿಟ್ಯೂಷನ್ ಅಡಿ ಏನಿದೆ ನಾವು ಅದೇನಿದೆ ಅದ್ರ ಪ್ರಕಾರನೇ ಕೇಳ್ತಾ ಇದೀನಿ. ಅವ್ರಿಗೊಂದು ಕಾನೂನು ಇದ್ದಾಗ ತಮಿಳುನಾಡು ಗೌರ್ಮೆಂಟ್ 1 ರಿಂದ 10ನೇ ತಾರೀಕುವರೆಗೂ 10ನೇ ತರಗತಿವರೆಗೂ ತಮಿಳುನಾಡು ಲ್ಯಾಂಗ್ವೇಜ್ ನ ಕಡ್ಡಾಯ ಮಾಡ್ಕೋಬೇಕಾದ್ರೆ ಅವರು ಸರ್ಕಾರ ಸ್ಟೇಟ್ ಒಳಗಡೆ ನಮ್ಮ ಸ್ಟೇಟ್ ಅಲ್ಲಿ ಕನ್ನಡನ ಹಾಕಿ 1 ರಿಂದ 10ನೇ ತರಗತಿವರೆಗೂ ಎಲ್ಲಾ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಅಪಾರ್ಟ್ ಫ್ರಮ್ CBSE, ICSE ಸಿಲೆಬಸ್ ಯಾಕೆ ಮಾಡಕ್ಕಾಗಲ್ಲ? ಅದನ್ನ ನಾವು ಕೇಳ್ಬೇಕಲ್ವೇನ್ರಿ? ಅದಕ್ಕೆ ಉತ್ತರ ಕೊಡಬಾರ್ದೇನ್ರಿ ಅವರು? ನಾವ್ ನಾಚಿಕೆ ಆಗುತ್ತೆ ನಮ್ಗೆ ಹೇಳ್ಕೊಳಕ್ಕೆ. ಕನ್ನಡ ಬಂದು ಜ್ಞಾನಪೀಠ ಪ್ರಶಸ್ತಿಗಳು 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕೈಕ ರಾಜ್ಯ ನನ್ನದು ಕರ್ನಾಟಕ. ಅದು ಅಭಿಮಾನ ನನಗಿದೆ. ನಮ್ಮ ಭಾಷೆ, ನಮ್ಮ ಸಾಹಿತ್ಯ ಏನ್ ಬರೋದ್ರು 8 ಜನ ಅವಾರ್ಡ್ಗಳನ್ನ ಸುಮ್ಮನೆ ತಗೊಂಡ್ರೇನ್ರಿ ಅವರು? ಆ ಹಿಂದಿ ಮುಂದೆ ಅಂತೆಲ್ಲ ನಿಂತಿರ್ತಿರಲ್ಲ, ಅವ್ನ ಯಾರು ಜೈರಾಮ್ ಕೇಳ್ಬೇಕು ನಾವು. ಈ ಹಿಂದಿಯವ್ರು ಸೇರ್ಕೊಂಡು ಅಷ್ಟು ಜನ ಸೇರ್ಕೊಂಡು ಏನು ಹಿಂದೂಸ್ತಾನಿಗಳಿದೆ ನೋಡಿ, ಹಿಂದೂಸ್ತಾನಿ ಅಂದ್ರೆ ಒಂದು ಪದದ ಅರ್ಥನೇ ಬಂದು ಹಿಂದಿ ಪ್ಲಸ್ ಉರ್ದು, ಇದೆಲ್ಲ ಪರ್ಷಿಯನ್ ಲ್ಯಾಂಗ್ವೇಜ್ ಇಂದ ಬಂದಿರೋ ಇರಾನ್ ದೇಶದ್ದೇನೋ ಕನ್ವರ್ಟೆಡ್ ಲ್ಯಾಂಗ್ವೇಜ್, ಆ ಸಂಸ್ಕೃತಿ ಎಲ್ಲ ಜೀನ್ಸ್ ಅಲ್ಲಿರೋರು ನಾವು ನಿಂದೆ ನಿಂತಿದ್ವಿ. ಏನಾಗ್ತಾ ಇದೆ ಇದನ್ನ ನಾವು ಕೇಳಬಾರದು. ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಜನಗಳ ಅವೇರ್ನೆಸ್ ಇಲ್ವಾ? ಮಾಧ್ಯಮಗಳಲ್ಲಿ ಯಾಕೆ ಚರ್ಚೆ ಮಾಡಲ್ಲ ಇದನ್ನ? ಆ ಸ್ಟೇಟ್ ಅಲ್ಲಿ ಹಿಂಗ್ ಕಾನೂನು ಇದೆ, ಕನ್ನಡ ಮಾಧ್ಯಮದವ್ರೇನೋ ಜನಗಳು ಫ್ರೀ ರೀಚಾರ್ಜ್ ಇಲ್ಲದೆ ಬುಕ್ಸಾಟ್ ಏನೋ ತೋರಿಸ್ತಾವ್ರ ಅವರು, ಅದಕ್ಕೂ ರೀಚಾರ್ಜ್, ಅದಕ್ಕೂ ನಮ್ ಕಾಸೆ. ಅವ್ನ ಮನೆ ಹೊಟ್ಟೆ ತುಂಬಕ್ಕೂ ನಮ್ ಕಾಸೆ. ಈ ಹೋರಾಟಗಾರರು ಹೇಳಿಲ್ವಾ, ದಯವಿಟ್ಟು ಕನ್ನಡ ಪರ ಹೋರಾಟಗಾರರು ಇದ್ರ ಬಗ್ಗೆ ಏನೋ ತೀಕ್ಷ್ಣವಾಗಿ ತಗೊಂಡು ಏನ್ ಮಾಡಬಹುದು ಇದನ್ನ ವ್ಯವಸ್ಥೆನ ಇದಕ್ಕೆ ದನಿಗೂಡಬೇಕು. ಮೊದಲನೇದಾಗಿ ನಮ್ಮ ಕರ್ನಾಟಕದ ಜಲ ಸಂಪನ್ಮೂಲಗಳಿಗೆ ಒಂದು ಸಂರಕ್ಷಣೆಗಳಿಲ್ಲ. ಇವತ್ತು ಕಾವೇರಿ ಡಿಸ್ಪ್ಯೂಟ್ 77 ವರ್ಷ ಆಗಿದೆ. ಒಂದು ತಾರ್ಕಿಕವಾಗಿ ಮ್ಯೂಚುವಲ್ ಕನ್ಸೆಂಟ್ಗಳಿಲ್ಲ, ಏನೂ ಇಲ್ಲ ಅಲ್ಲಿ. 77 ವರ್ಷ ಆಡ್ತಾರ. ಒಬ್ಬೊಬ್ಬ 2 ಸರಿ ಮುಖ್ಯಮಂತ್ರಿ, 3 ಸರಿ ಮುಖ್ಯಮಂತ್ರಿ ಹಾಕೊಂಡು ಮಾತೆತ್ತುರೆ ಜೈಕಾರಗಳು ಹಾಕೊಂಡು ಒಬ್ಬ ಆ ಕಡೆ ಒಬ್ಬ ಈ ಕಡೆ ಹೇಳಿಲ್ಲ. ಆಟಗಾರಗಳು ಬದಲಾಗ್ತಿದಾರೆ ಹೊರತು ಕರ್ನಾಟಕದಲ್ಲಿ ಆಟದ ನಿಯಮಗಳು ಲೂಟಿ ಹೊಡೆದಲ್ಲಿ ಯಾವ್ದು ಚೇಂಜಸ್ ಆಗ್ತಾ ಇಲ್ಲ ಸ್ನೇಹಿತರೆ. ತುಂಬಾ ನಾವುಗಳು ಅರ್ಥ ಮಾಡ್ಕೋಬೇಕ್ರಿ. ಅವರು ನಮ್ ತರನೇ 2 ಕೈ 2 ಕಾಲು 2 ಮನುಷ್ಯ ನಮ್ಮಂಗೆ ಹುಟ್ಟಿ ಅವರು ಬಂದಿರೋದು. ಇವರು ರಾಜಕೀಯ ವಂಶ ರಾಜಕಾರಣಗಳೇ ನಡಿ ಕರ್ನಾಟಕದಲ್ಲಿ ಬಹುಶಃ ಇತಿಹಾಸದಲ್ಲೇ ವಂಶ ರಾಜಕಾರಣಗಳು ಪಕ್ಷಗಳು ಆಳ್ತಿರೋದು ನಮ್ಮ ಕರ್ನಾಟಕ ಮಾತ್ರನೇ. ಎಲ್ಲೂ ಬೇರೆ ಇರಬಹುದು, ಬಟ್ ಈ ಅತಿರೇಕದಲ್ಲಿ 3 ಪಕ್ಷಗಳು ಪೈಪೋಟಿ. ನನ್ ಮಗನ್ ಬೆಳೆಸು, ನಾನು ನಿನ್ ಮಗನ್ ಬೆಳೆಸಿ, ನೀನು ಅವ್ನು ಅದನ್ನ ಮಾಡ್ದ, ನಾನು ಇದನ್ ಮಾಡ್ತೀನಿ ನನ್ ಮಗನ್ಗೆ, ಇವರೇ ಕಾಂಪಿಟೇಷನ್. ನೀವು ಸಮಾಜದ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಬಯೋಬ್ರುಗಳು ಬಂದಿರೋದು ಸಮಾಜದ ಎಲ್ಲಾ ವರ್ಗಗಳ ಮಕ್ಕಳನ್ನ ಮುಂದಿನ ಭವಿಷ್ಯ ಕಟ್ಟಕ್ಕೆ ನೀವು ಮಾಡಬೇಕಾಗಿರೋದು ಸ್ವಾಮಿ. ನಮಗೂ ಬಿಳಿಗಡ್ಡ ನೀರು ನಮ್ಮನ್ನೇನು ಉದ್ಧಾರ ಮಾಡಬೇಕಾಗಿಲ್ಲ, ನಾವು ಉದ್ಧಾರ ಆಗ್ತಿದ್ವಿ. ಇವತ್ತೇನೋ ಒಂದು ಸ್ಟೆಪ್ ತಗೊಂಡ್ರೆ ಇನ್ನೊಂದು 10 ವರ್ಷಕ್ಕೋ 15 ವರ್ಷಕ್ಕೋ ಅದು ಇಂಪ್ಲಿಮೆಂಟೇಷನ್ ಆಗಿ ಒಂದು ಸಮಾಜ ಉತ್ತಮ ಸ್ಥಿತಿಲಿ ಬರಕಾಗೋದು. ಇವತ್ತು ಜನಸಾಮಾನ್ಯ ಯೋಚನೆ ಮಾಡೋ ಸ್ಥಿತಿ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಾ. ಅಂತ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಯಾರಿಗೆ ಹೇಳೋಣ? 8 ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋರು ನಮಗೆ. ಆ ತಮಿಳುನಾಡು ಸ್ಟೇಟ್ ಬಂದು 2 ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರ ಸ್ಟೇಟ್ಗಳಲ್ಲಿ ತಮಿಳುನಾಡು 2, ನಮ್ದು 8. ಅವ್ರು ಇನ್ನೂ ಅವ್ರ ಲ್ಯಾಂಗ್ವೇಜ್ ಮೇಲೆ ಅಭಿಮಾನ ಇಟ್ಕೊಂಡು ತಗೊಂಡಿರೋದು 2 ಆದ್ರೂ ಅವ್ರ ಸಾಹಿತ್ಯ ಅವ್ರದ್ದೇನಿದೆ ತಪ್ಪು ಅಂತ ಹೇಳಲ್ಲ. ಪ್ರತಿಯೊಂದು ರಾಜ್ಯದಲ್ಲೂ ಅವ್ರದೇ ಆದಂತಹ ಪ್ರಾದೇಶಿಕ ಅಸ್ಮಿತೆ ಏನಿದೆ ಅದು ಉಳ್ಕೋಬೇಕು. ಅದು ಎಲ್ಲಾ ಸ್ಟೇಟ್ ಅಲ್ಲಿ ಅವ್ರವ್ರು ನಡ್ಸ್ಕೊಂಡು ಅವ್ರು ಇರ್ಬೇಕಾದ್ರೆ ನಮ್ಮ ಸ್ಟೇಟ್ ಅಲ್ಲಿ ಏನ್ರಿ ದರಿದ್ರ ಆಗಿರೋದು? ನಾವು ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ಅವಮಾನ ಆಗ್ತಿದೆ ಒಂದ್ ಕಡೆ ನಮ್ಗೆ. ಏನ್ ಇಂಥ ವ್ಯವಸ್ಥೆಯಲ್ಲಿ ಜನಗಳಿಗೆ ಇನ್ಯಾವ ತರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು? ಹೆಣ್ಣು ಮಕ್ಕಳಿಗೆ ರಕ್ಷಣೆ, ಫಸ್ಟ್ ಆಫ್ ಆಲ್ ನಮ್ಮ ಜಲ ಸಂಪನ್ಮೂಲಗಳೇನು ಕಾನೂನುಗಳಿಲ್ಲ, ರಕ್ಷಣೆ ಇಲ್ಲ. ಗಡಿ ವಿವಾದಗಳಿಗೇನು ಅದಕ್ಕೂ ರಕ್ಷಣೆಗಳಿಲ್ಲ. ನಾವು ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ಅವಮಾನ ಆಗ್ತಿದೆ ಒಂದ್ ಕಡೆ ನಮ್ಗೆ. ಏನ್ ಇಂಥ ವ್ಯವಸ್ಥೆಯಲ್ಲಿ ಜನಗಳಿಗೆ ಇನ್ಯಾವ ತರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು? ಹೆಣ್ಣು ಮಕ್ಕಳಿಗೆ ರಕ್ಷಣೆ, ಫಸ್ಟ್ ಆಫ್ ಆಲ್ ನಮ್ಮ ಜಲ ಸಂಪನ್ಮೂಲಗಳೇನು ಕಾನೂನುಗಳಿಲ್ಲ, ರಕ್ಷಣೆ ಇಲ್ಲ.
ಗಡಿ ವಿವಾದಗಳಿಗೆ ಏನು ಅದಕ್ಕೂ ರಕ್ಷಣೆಗಳಿಲ್ಲ. ಕಾವೇರಿ ಆಗ್ಲಿ ಮಹದಾಯಿ ಆಗ್ಲಿ ಯಾವ್ದಕ್ಕೂ ಕ್ಲಾರಿಟಿ ಇಲ್ಲ. ಇನ್ನು ಕನ್ನಡ ಜನರಿಗೆ ಇಷ್ಟೇ ಹೇಳ್ತಿರೋ ಸ್ನೇಹಿತರೆ, ಇವತ್ತು ನಮ್ಮ ಭಾಷೆ, ನಮ್ಮ ನಾಡು ನುಡಿ, ಜಲಸಂಪನ್ಮೂಲಗಳ ಸ್ಥಿತಿಗಳು ಏನಾಗಿದೆ, ನಮ್ಮ ರಕ್ಷಣೆಗಳಿರ್ಬೇಕಂತ ಸರ್ಕಾರ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆಗಳಲ್ಲಿ ಎಷ್ಟಿದೆ, ಭ್ರಷ್ಟಾಚಾರದ ಕೂಪ ಬಂದು ಇವತ್ತು ಕರ್ನಾಟಕ ಆಗಿದೆ. ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಯಾವುದೇ ಸರ್ಕಾರಿ ಒಂದು ಆಸ್ಪತ್ರೆಯಿಂದ ಹಿಡಿದು ಒಂದು ಯಾವ್ದೋ ಒಂದು ಇದು P1 ನಿಂದ ಅವ್ನು ದೊಡ್ಡ ಇವನವರೆಗೂ ಅವ್ನು P1 ಒಂದು 100 ರೂಪಾಯಿ ತಗೊಂಡ್ರೆ ಅವ್ನು 500 ರೂಪಾಯಿ ತಗೊಂಡು ಡಾಕ್ಟರ್ ಒಂದು ಯಾವ್ದೋ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಆಪರೇಷನ್ ಮಾಡಕ್ಕೆ ಅಂತ ವ್ಯವಸ್ಥೆಯಲ್ಲಿ ಇದೀವಿ. ಅಂಕತ್ಗೆ ಸರ್ಕಾರಗಳು ಏನಕ್ಕೆ, ಟ್ಯಾಕ್ಸ್ ಏನಕ್ಕೆ ಬೇಡ. ಈ 3 ಜನಕ್ಕೂ ಕೇಳ್ತೀನಿ, ನೀನೇ ಮುಖ್ಯಮಂತ್ರಿ, ನೀವು 3 ಜನನು 3 ಮುಖ್ಯಮಂತ್ರಿ ಆಗಿ ಏನೇನಾರು ಮಾಡ್ಕೊಳ್ಳಿ, ಹಾಳಾಗೋಗಿ ಟ್ಯಾಕ್ಸ್ ಕೇಳ್ಬಿಡಿ ಜನಗಳು ತಗೋ, ಟ್ಯಾಕ್ಸ್ ಬಿಟ್ಬಿಡ್ರಿ. ನಾವೆಲ್ಲ ಕನೆಕ್ಟ್ ಆಗಿದ್ರೆ ಟ್ಯಾಕ್ಸ್ ಅಲ್ವಾ, ತೆರಿಗೆ ಬಿಟ್ಬಿಡೋಣ. ನೀವೇನಾರು ಮಾಡ್ಕೊಳ್ಳಿ, ನೀವು ನೀನೇ ರಾಜ ಬೀಜ ಗೋ ಅದೇನಾರು ಹಾಕೊಳ್ಳಿ, ನೀವು ತೆರಿಗೆ ಬಿಟ್ಕೊಳ್ಳಿ. ಅದನ್ನ ಮಾಡ್ತೀರಾ? ನಿಮ್ಗೆ ಅದು ಬೇಡ. ಜನಗಳನ್ನ ಅವಿವೇಕರುಗಳೊಡೆ ಮುಟ್ಟಾಡುಗಳು ಮಾಡಿ ಕೆರೆಯಾಗಿ ದುಡ್ಡು ಬೇಕು ನಿಮಗೆ ಜನಗಳದು. ಅವ್ರು ಉದ್ಧಾರ ಮಾಡಿ ಅಂತಂದ್ರೆ ನೀವು ನಿಮ್ಮ ಮಕ್ಕಳುಗಳು ಉದ್ಧಾರ ಮಾಡ್ಕೊಂಡು, ಅದಲ್ಲದೆ ಇವತ್ತು ಕನ್ನಡ ನೀನ್ ಯಾರ್ದ್ರಿ ಕನ್ನಡ ಏನ್ ನಿಮ್ದ ಕರ್ನಾಟಕ? ಯಾವತ್ತೂ ಹೇಳಿಲ್ಲ ರಾಜಕಾರಣಿದೋ, ಸಿನಿಮಾ ನಟಂದೋ, ಯೋಗ್ಯ ಮಠಾಧೀಶಂದೋ, ಇನ್ನೊಬ್ಬಂದೋ, ಪುಡಾರಿಗಳ ಮಾಧ್ಯಮಗಳದೋ. ಕರ್ನಾಟಕ ನಮ್ದು ರೀ. ಪ್ರತಿಯೊಬ್ಬ ನಾಗರಿಕಂದು ಕರ್ನಾಟಕ ನಮಗ್ ಹಕ್ಕಿದೆ ಎಲ್ಲದಕ್ಕೂ ಪ್ರಶ್ನೆ ಕೇಳಕ್ಕೆ. ಆಯ್ತಾ? ಇದೇ ನೀವು ಉದ್ಧಾರ ಮಾಡೋದೇನ್ ಬೇಡ ಸ್ವಾಮಿ. ನಿಮ್ಗೆ ಉದ್ಧಾರ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ರಾಜಕೀಯ ಬಿಟ್ಬಿಟ್ಟು ಬನ್ನಿ ಈ ಕಡೆ. ಸಮಾಜ ಸೇವೆ ಏನಿದೆ ನೀವು ಮಾಡಕ್ ಹೋಗ್ಬೇಡಿ. ನೀವು ಕೋಟ್ಯಾಂತರ ರೂಪಾಯಿ ಇದೆಯಲ್ಲ ಆ ದುಡ್ಡೆಲ್ಲ ಹೋಗಿ ಸಮಾಜ ಸೇವೆ ಮಾಡಿ. ನೀವು ಅದನ್ನ ಬಿಟ್ಬಿಟ್ಟು ನೀವು ಬೇಡ. ಅದು ಬೇಡ ಸ್ನೇಹಿತರೆ. ಇಷ್ಟೇ ನಂದು ಇದ್ದಿದ್ದು. ಇದೊಂದು ಯಾಕೆ ಹೇಳಿಲ್ಲ, ನಾವು ಜನಗಳು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸಮಾಜದ ವ್ಯವಸ್ಥೆಯಲ್ಲಿ ಇವತ್ತು ನಾವು ಯಾವ ತರ ಏನ್ ನಡೀತಾ ಇದೆ ಸಮಾಜ. ನಾವು ನಮ್ಮ ತೆರಿಗೆ ಹಣ ಕಟ್ರಿ, ಅವ್ನ ಯಾರೋ ಜಾತಿ ಸಿಸ್ಟಮ್ ತರ್ತಲ್ರಿ. ನಮಗೆ ನೀನ್ ಯಾವ ಜಾತಿಗಾರಕಪ್ಪ ಯಾರು ಆಗೋ ಒಂದು ಸಮಾಜ ಕಟ್ಟುವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಏನ್ ಬರ್ದಿದ್ರೆ ಆ ಇದ್ರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನ್ ಕೊಡ್ಬೇಕು ಅದನ್ನ ಕೊಡಿ. ಅದನ್ನ ಕೊಡಕ್ಕಾಗಲ್ಲ. ಇನ್ನೂ ಸಮಾನತೆ ಜಾತಿ ಸಿಸ್ಟಮ್ ರಿಸರ್ವೇಶನ್ ಸಿಸ್ಟಮ್ ಐತೆ ಇದಾಗ್ರಿ. ಹೋಗ್ಲಿ ಆಯ್ತು ನೋಡೋಣ. ಇದೇನ್ರಿ ಆ ವಿಶ್ವಗುರುಗಾಗ್ಲಿ ಇಲ್ಲಿ ಯಾರೋ ನಮ್ಮ ಆಧುನಿಕ ಸತ್ಯ ಹರಿಶ್ಚಂದ್ರ ಸಿದ್ದರಾಮಯ್ಯ ನೀವೆಲ್ಲ ಕೂತ್ಕೊಂಡು ಎಲ್ಲಾ ಪಾರ್ಟಿಗಳು ಕೂತ್ಕೊಂಡು ರಿಸರ್ವೇಶನ್ ಸಿಸ್ಟಮ್ ತೆಗೆದಾಕಿ ನಿಮ್ಗೆ ಆಗತ್ತೆ? ತಾಕತ್ತಿದ್ಯಾ? ಮಾಡ್ತೀರೇನ್ರಿ? ಆಗತ್ತೇನ್ರಿ? ಆಗದೆ ಇರೋದನ್ನ ಇಟ್ಕೊಂಡು ನೀವು ಜನಗಳಿಗೆ ಮಕ್ಮಲ್ ಟೋಪಿ ಹಾಕೊಂಡು ನಾನು ಹಂಗ್ ಮಾಡ್ತೀನಿ, ಅವ್ನ್ ಯಾವ ಧರ್ಮ ಈ ಧರ್ಮ ಎಲ್ಲ ಜನಗಳ ಬೊಗಳೆಗಳು ಬಿಟ್ಕೊಂಡು ಟೋಪಿಗಳು ಹಾಕೊಂಡು ಇನ್ನು ಕತ್ತೆ ವಯಸ್ಸಾಗಿದೆ. ನಾಚಿಕೆ ಮಾನ ಮರಿದಿಲ್ಲ ನಿಮ್ಗೆಲ್ಲ. ನಿಮ್ಗೆ ಬಳ್ಳಿಲ್ಲ, ನಮ್ಗೆ ಭಾಷೆ ಉಪಯೋಗಿಸಬಾರ್ದು. ಬಟ್ ಏನ್ ಮಾಡೋಣ, ಇದು ನಾನು ತೆರಿಗೆದಾರನೇ ರೀ. ನನ್ನ ಹಕ್ಕಿದೆ. ನನ್ನ ಹಕ್ಕನ್ನ ನಾನು ಪ್ರತಿಪಾದನೆ ಮಾಡಲೇಬೇಕು ಡಿಫೆನ್ಸಿವ್ ಆಗಿ. ನಾನ್ಯಾರೋ ಕೋಲೆ ಬಸ್ ಅಂದ್ರೆ ಮೂಗುಂತರ ಅವ್ನು ಮಾಡಿದ್ದೆಲ್ಲ ಸರಿ, ಇವ್ರು ಹೇಳಿದ್ದೆಲ್ಲ ಸರಿ, ಇವ್ರು ಆಡಿದ್ದ ಆಟ ಊಡಿದ್ದೆಲ್ಲಗೆ ಏನ್ ನಡೀತಾ ಇದೆ? ಏನ್ ಕರ್ನಾಟಕ ಯಾವ ರೊಕ್ಕ? ಈ ರಾಜಕಾರಣಿಗಳು ಕೇಳ್ಬೇಕು, ನಿಮ್ಮ ಅಪ್ತಿರ್ದಪ್ಪ ಕರ್ನಾಟಕ? ಯಾರ್ದು ಕರ್ನಾಟಕ? ಕನ್ನಡ ಎದೆಯಲ್ಲಿ ಹೇಳಿಲ್ವ? ಅದನ್ನ ಹೇಳ್ಬಾರ್ದು ನಾವು. ನಾವೇನೋ ತೋರ್ಸ್ಕೊಂಡಾಗ ಬಟ್ಟೆ ಹಾರ್ಕೊಂಡು ನಿಂತಿಲ್ಲ ನಾವು. ಇಲ್ಲಿ ನಿಂತಿದ್ರಲ್ಲ ಕನ್ನಡ ಹೆಸರು ಹೇಳ್ಕೊಂಡು ಜನ ಹೋರಾಟಗಾರ ಹುಲಿ ಸಿಂಹಗಳು ಫೋಟೋಗಳು ಹಾಕೊಂಡು ನೀವುಗಳು ಕೇಳ್ಬೇಕ್ರಿ ಏನ್ ನಡೀತಿದೆ ಅನ್ಬಿಟ್ಟು. ನೀವುಗಳು ರೈತರ ಮುಖಂಡರುಗಳು, ಕನ್ನಡ ಪರ ಹೋರಾಟಗಾರರು, ಪ್ರಾಮಾಣಿಕ ಜನಗಳೆಲ್ಲ ಬಂದು ಒಂದಾದ್ರೆ ಇಂಥ ವ್ಯವಸ್ಥೆನ ಬದಲಾವಣೆ ಮಾಡಕ್ ಸಾಧ್ಯ. ಅಲ್ಲಿವರೆಗೂ ಮೂಗು ಬಸ್ಕೊಳ್ತಾರೆ ಏನಿದ್ರೆ ನೋಡ್ತಾ ಕೂತಿದ್ದಾಗ ಒಂದ್ ಕಡೆ ನಾವು ವ್ಯವಸ್ಥೆ ಒಳಗಡೆ ನಿಧಾನಕ್ಕೆ ಬರೋಣ. ಈ ಶ್ರೇಷ್ಠ ಸ್ನೇಹಿತರೆ, ನಂದ್ 2 ಮಾತು ಮುಗಿಸ್ತಾ ಇದೀನಿ. ಏನೋ ಒಂದು ಮಾತಿನ ಬರದಲ್ಲಿ ಏನಾದ್ರು ಇದಕ್ಕಂದ್ರೆ ಅಷ್ಟು ಫ್ರಸ್ಟ್ರೇಷನ್ ಆಗಿದ್ರಿ. ಜನಗಳು ಅರ್ಥ ಮಾಡ್ಕೋಬೇಕು. ಏನ್ ಕೇಸ್ ನಾವೆಲ್ಲ ಹೋರಾಟಗಳು ಮಾಡ್ಕೊಂಡು ಇಂಥ ವ್ಯವಸ್ಥೆ ವಿದ್ಯೆ ಇಂಥವ್ರನ್ನೆಲ್ಲ ಎದುರಾಕೊಂಡು ಅವ್ರಿಗೆಲ್ಲ ನಾವು ಒಬ್ಲಿಕಲ್ ಬಂದು ಅವ್ರ ವ್ಯವಸ್ಥೆ ಅವ್ರದ್ದು ಏನಿದೆ ಚಡ್ಡಿ ಉಡ್ದಾರೆಲ್ಲ ತೋರಿಸಿ ಇದಾರೆ ರುಚ್ಚ ಲೋಫರ್ಗಳು ಇದಾರೆ ಅಂತಂದ್ರು ಅವ್ರ ಹಿಂದೆ ನಿಂತ್ಕೊಂಡು ಜೈಕರ್ ಹಾಕ್ಸ್ಕೊತಿದ್ದನ್ನೆಲ್ಲ ನಿಂತ್ಕೊಂತಾರಲ್ಲ ಅಂತವ್ರಿಗೆ ನಾನು ನೋ ವರ್ಡ್ಸ್. ಸ್ನೇಹಿತರೆ, 2 ಮಾತು ಮುಗಿಸ್ತಾ ಇದೀನಿ. ಧನ್ಯವಾದಗಳು.